ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಯೂನಿಕ್ ಅಗ್ರಿಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದ್ರೆ ಸ್ನೇಹಿತರೆ, ನೋಡಿರಿ ನಮ್ಮ ಕುರಿ ಒಣದ್ರಾಗ ಯಾವ ಥರ ಮೇಯಕ್ಕಂತ ಅನ್ನೋದು ತೋರಿಸ್ತಿದ್ದೀನಿ ನಿಮಗೆ. ಎಣ್ಣೆ ಯೂಸ್ ಮಾಡಿಯಪ್ಪ ಅಂದರೆ ಈ ಕುರಿಗಳಿಗೆ ಈಗ ಒಂದು 15 ದಿನ ಆಯ್ತು ನೋಡಿ ಸ್ನೇಹಿತರೆ. ಎಣ್ಣೆ ಹಾಕಿದ್ದೀವಿ ನಾವು, ಕ್ಯಾಲ್ಸಿಯಂ ಟಾನಿಕ್ಕು ಒಂದು ಬೇರೆದೊಂದು ಸಣ್ಣದೊಂದು ಬಾಟ್ಲಿ ಕೊಟ್ಟಿದ್ರೆ ಒಂದು ಎರಡನ್ನು ಮಿಕ್ಸ್ ಮಾಡಿ ಕುರಿಗಳಿಗೆ ಹಾಕಿದ್ದೀವಿ ನೋಡಿರಿ ಸ್ನೇಹಿತರೆ. ಕುರಿ ಒಣ ಹೊಲ್ದಾಗ ಯಾವ ಥರ ಮೇಯಕ್ಕಂತ ಅನ್ನೋದು ನೋಡಿರಿ. ಎಣ್ಣೆ ಮಾತ್ರ ಬರಲ್ಲ, ಕೆಲಸ ಮಾಡಿ ನೋಡಿ ಸ್ನೇಹಿತರೆ. ಎಣ್ಣೆ ಮೆಡಿಕೆಲ್ಲಾರನ್ನ ಹೇಳಿದ್ರಿ ಸ್ನೇಹಿತರೆ. ಒಣ ಕಾಳ್ಡ ನುರುಗು ಇಂಥದ್ದು ಏನಾರು ಇತ್ತಂದ್ರೆ ಕಡ್ಕೊಂಡು ತಿಂತ ಇದಕ್ಕೆ ಕುರಿ ಬೇಸ್ ನೀರು ಕುಡಿತೇವೆ, ಬೇಸ್ ಶೈನಿಂಗ್ ಬರ್ತಾವೆ, ಮಿಂಚು ಬರ್ತದೆ ಕುರಿ ಅಂತ ಹೇಳಿದ್ರಿ ಸ್ನೇಹಿತರೆ. ತಂದು ಹಾಕಿದ್ವಿ ನಾವು. ಭಾರಿ ಕೆಲಸ ಮಾಡಿತ್ತು ನೋಡಿರಿ ಸ್ನೇಹಿತರೆ ಕುರಿಗಳಿಗೆ ಮಾತ್ರ. ಎಣ್ಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಆ ಎಣ್ಣೆ ಬಗ್ಗೆ ನೀವೇನಾರ ಯೂಸ್ ಮಾಡಿರಿತ್ತಂದ್ರೆ ತಂದು ಯೂಸ್ ಮಾಡಿರಿ. ಭಾರಿ ಕೆಲಸ ಮಾಡ್ತೈತೆ ನೋಡಿರಿ ಸ್ನೇಹಿತರೆ ಅದು ಎಣ್ಣೆ ಮಾತ್ರ. ಎಣ್ಣೆ ಹಾಕತ್ನಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ, ಯಾಕಂತಂದ್ರೆ ಕೆಲಸ ಇದ್ದವಾಗ. ಹಂಗಾಗಿ ಎಣ್ಣೆ ಹಾಕಿ ರಿಸಲ್ಟ್ ನೋಡಿ ಆಮೇಲೆ ವಿಡಿಯೋ ಮಾಡೋಣ ಅಂತಂದೇಳಿ ಹಂಗೇ ಸ್ವಲ್ಪ ಬಿಟ್ಟಿದ್ವಿ ಸ್ನೇಹಿತರೆ. ಹಂಗಾಗಿ ಎಣ್ಣೆ ಬಗ್ಗೆನೇ ಹೇಳ್ತು ನಿಮ್ಗೆ. ಎಣ್ಣೆ ಮಾತ್ರ ಭಾಳ ರಿಜೆಕ್ಟ್ ಐತೆ ನೋಡಿ ಸ್ನೇಹಿತರೆ. ಕ್ಯಾಲ್ಸಿಯಂ ಟಾನಿಕ್ ಸ್ನೇಹಿತರೆ ಅದು. ಕ್ಯಾಲ್ಸಿಯಮು ಮತ್ತೊಂದು ಬೇರೆ ಎಣ್ಣೆ ಕೊಟ್ಟಿದ್ದೆ, ಅದ್ರಾಗ ಎರಡು ಮಿಕ್ಸ್ ಮಾಡಿ ಹಾಕ್ಬೇಕು ಅದನ್ನು. ನೋಡಿರಿ ಕುರಿ ಯಾವ ಥರ ಮೇಯಕ್ಕಂತ ನೋಡಿರಿ, ನೀವು ಕಣ್ಮುಂದೆ ನೋಡ್ಕೇರಿ. ಒಣ ಹೊಲ ಸ್ನೇಹಿತರೆ ಇದು. ನೂರಿಗೆ ಕಾಲ್ಡ ಬಿಟ್ರೆ ಇದ್ರಾಗ ಏನಿಲ್ಲ ನೋಡಿರಿ ಸ್ನೇಹಿತರೆ. ಅಂಥರ್ದಾಗ ಗಪ್ಪನ ನಿಂತ ನೋಡಿರಿ ಸ್ನೇಹಿತರೆ. ಒಟ್ಟ ಮಿಸ್ಗಾಡ್ಲಾರ್ದಂಗೆ ಭಾರಿ ಮೇಯ್ತಿ ನೋಡಿರಿ ಸ್ನೇಹಿತರೆ. ಅದಕ್ಕೆ ಮಾತ್ರ ಎಣ್ಣೆಗೆ ಮಾತ್ರ ನೋಡಿರಿ. ಅಷ್ಟು ಕುರಿ ತೋರ್ಸಕ್ಕೆ ಬಂದೀನಿ ನೋಡಿರಿ ಸ್ನೇಹಿತರೆ. ಸ್ವಲ್ಪರ ಒಡ್ಡಾಡೋದಾಗಲಿ ಏನಾರ ಮಾಡ್ತಾವ ನೋಡಿರಿ, ಸುಮ್ಮನೆ ನಿಂತ್ಕೊಂಡು ಮೇಯಕ್ಕಂತ ನೋಡಿರಿ ಸ್ನೇಹಿತರೆ. ಅದು ಎಣ್ಣೆ ಮಾತ್ರ ಭಾರಿ ಸ್ಟ್ರಾಂಗ್ ಐತೆ ಸ್ನೇಹಿತರೆ, ಕ್ಯಾಲ್ಸಿಯಂ ಟಾನಿಕ್. ಈ ಬ್ಯಾಸಿಗೆ ದಿನಕ್ಕೆ ಹಾಕಿದ್ರೆ ಮಾತ್ರ ಕುರಿಗೆ ಭಾರಿ ಕೆಲಸ ಮಾಡ್ತು ನೋಡಿರಿ ಸ್ನೇಹಿತರೆ. ಅದು ಎಣ್ಣೆ ಯಾವಾಗ ಹಾಕಿವಪ್ಪ ಅಂದ್ರೆ ಸ್ನೇಹಿತರೆ, ನಾವು ಜನವರಿ 10ನೇ ತಾರೀಕಿಗೆ ಹಾಕಿ ನೋಡಿರಿ ಸ್ನೇಹಿತರೆ. ಈಗ ಒಂದು 15 20 ದಿನ ಆಗಿರ್ಬೋದು. ನಿನ್ನ ಕುರಿ ಹಂಗೆ ಮೇಯ್ತೆ ನೋಡಿರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಣ್ಣೆ ಹಾಕೋದ್ರಿಂದ ಏನು ಯೂಸಪ್ಪ ಅಂತಂದ್ರೆ, ಗಬ್ಬದ ಕುರಿ ಹಾಕಿರ ಮರಿ ಉದ್ದಾಗಿದ್ದ ಪೀಸ್ ಬರ್ತಾವೆ ಸ್ನೇಹಿತರೆ. ಮರಿ ಶೈನಿಂಗ್ ಇರ್ತಾವೆ. ಆಮೇಲೆ ಹಾಲಿನ ಕುರಿ ಹಾಕಿರ ಹಾಲು ಹೆಚ್ಚಾಕ ನೋಡ್ರಿ ಸ್ನೇಹಿತರೆ. ಎಣ್ಣೆ ಮಾತ್ರ ಅಂಥ ಕೆಲಸ ಮಾಡ್ತೈತಿ. ನಮ್ಮ ಚಾನಲ್ನಾಗ ಯಾವ ಎಣ್ಣೆ ಹಾಕಿದ್ರೂ ಮೋಸ ಇಲ್ಲ ಸ್ನೇಹಿತರೆ. ಫಸ್ಟ್ ಯೂಸ್ ಮಾಡಿಂದ ನಮ್ಮ ಕುರಿಗೆ ಕೆಲಸ ಮಾಡಿದ್ರೆ ಮಾತ್ರ ಯೂನಿಕ್ ಅಗ್ರಿಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಬಿಡ್ತು ನಾವು. ಅಲ್ಲಿವರೆಗೆ ಬಿಡಲ್ಲ ಸ್ನೇಹಿತರೆ ನಾವು. ಆಮೇಲೆ ತೋರಿಸ್ತು ನಾವು ಯೂನಿಕ್ ಅಗ್ರಿಟ್ಯಾಕ್ ಯೂಟ್ಯೂಬ್ ಚಾನಲ್ನಾಗ ಕೆಲಸ ಮಾಡೈತೆ ಇಲ್ಲ ಅಂತಂದು ಹೇಳ್ತು ಸ್ನೇಹಿತರೆ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಎಣ್ಣೆ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲದ ನೋಡ್ರಿ ಸ್ನೇಹಿತರೆ, ಇವ ಎಣ್ಣೆ ನಾವು ಯೂಸ್ ಮಾಡಿವಿ ಅಂತಂದು ಹೇಳಿದೆವಲ್ಲ, ಯಾವ ಥರ ಯೂಸ್ ಮಾಡೀನಿ ಅಂತಂದು ಸಂಪೂರ್ಣ ಮಾಹಿತಿ ಕೊಡಲಾಗೋದು ವಿಡಿಯೋದಾಗ. ವಿಡಿಯೋ ಕೊನೆಯವ್ರು ನೋಡ್ರಿ, ಹಂಗಾರೆ ನಿಮಗೆಲ್ಲ ಅರ್ಥ ಆಕೈತಿ. ಇಲ್ಲೈತಿ ನೋಡ್ರಿ ಇದೊಂದು ಎಣ್ಣೆ UTONET ಅಂತ ಐತಲ್ಲ, ಎಚ್ ಅಂತ ಐತಲ್ಲ ಸ್ನೇಹಿತರೆ. ಇದನ್ನು ಇದ್ರಾಗ ಮಿಕ್ಸ್ ಮಾಡಿ ಹಾಕಿದ್ದೀವಿ ಸ್ನೇಹಿತರೆ ನಾವು. ಇವು ಯಾವುದಕ್ಕೆ ಹಾಕಿವಪ್ಪ ಅಂತಂದ್ರೆ, ಫಸ್ಟ್ ET ಇಂಜೆಕ್ಷನ್ ಮಾಡಿ ನಾವು ಜನವರಿ 1ನೇ ತಾರೀಕಿಗೆ ET ಇಂಜೆಕ್ಷನ್ ಮಾಡಿ ಆನಂತರ ಎಣ್ಣೆ ಹಾಕಿದ್ವಿ. ET ಇಂಜೆಕ್ಷನ್ ಮಾಡಿದ್ರೆ ಕುರಿ ಒಣಗ್ತಾವೆ ಅಂತಂದು ಹಿಂಗಂದಿದ್ರೆ ಸ್ನೇಹಿತರೆ. ಹಂಗಾಗಿ ಅದಕ್ಕೆ ಈ ಎಣ್ಣಿನತ್ತ ಮೇಲೆ ಕೊಟ್ಟಿದ್ರು ಮೆಡಿಕಲ್ಲರು. ಹಂಗಾಗಿ ಅದನ್ನು ಹಾಕಿದ್ವಿ ಸ್ನೇಹಿತರೆ. ಹಾಕಿದ್ರೆ ಭಾರಿ ಕೆಲಸ ಮಾಡೈತೆ ಎಣ್ಣೆ ಮಾತ್ರ. ET ಎದಕ್ಕೆ ಹಾಕಿವಪ್ಪ ಅಂತಂದ್ರೆ, ಕೆಮ್ಮು ಮತ್ತು ಸಿಂಬಳ ಜಾಸ್ತಿ ಇರ್ತಾರೆ. ಹಂಗಾಗಿ ET ಮಾಡಿದ್ರೆ PPR ಮಾಡ್ಬೇಕಂತ ಮಾಡಿದ್ವಿ ಸ್ನೇಹಿತರೆ ನಾವು. PPR ಮಾಡಬೇಡ್ರಿ ಸದ್ಯ, ET ಮಾಡ್ರಿ ಅಂತಂದು ಹೇಳಿರಿ ಮೆಡಿಕಲ್ಲರು. ಹಂಗಾಗಿ ET ಮಾಡಿ ಆನಂತರ HS ಮಾಡಿ PPR ಮಾಡ್ಬೇಕು ಸ್ನೇಹಿತರೆ. ಹಂಗಾಗಿ ಈ ಜನವರಿ 1ನೇ ತಾರೀಕಿಗೆ ET ಮಾಡಿದ್ವಿ ನೋಡಿ ಸ್ನೇಹಿತರೆ ನಾವು. ET ಮಾಡಿ ಈ ಎಣ್ಣೆ ಹಾಕ್ಯಂದಿದ್ವಿ. ಆಮೇಲೆ ಫೆಬ್ರವರಿ ತಿಂಗಳದಾಗ ಈ ಸದ್ಯ ಅಂದ್ರೆ HS ಇಂಜೆಕ್ಷನ್ ಮಾಡ್ಬೇಕು. ಅದನ್ನು ಮಾಡೋದು ತೋರಿಸ್ತೀನಿ ಸ್ನೇಹಿತರೆ. ಅವತ್ತು ಜನವರಿ ತಿಂಗಳಲ್ಲಿ ಮಾಡಿದಾಗ ಈ ಟೈಮ್ ಇದ್ದಿಲ್ಲ, ಕೆಲಸ ಇದ್ದು. ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಹಂಗಾಗಿ ವಿಡಿಯೋ ಮಾಡಿರಲಿಲ್ಲ. ಹಂಗಾಗಿ ಈಗ ಅಷ್ಟೇ ಸ್ವಲ್ಪ ಮಾಹಿತಿ ಕೊಡೋಕೊಂತೀನಿ ಸ್ನೇಹಿತರೆ, ಯಾವ ಥರ ಮಾಡಿವಿ ಅಂತಂದು ಹೇಳ್ಬೇಕಲ್ಲ. ಹಂಗೆ ಬರೀ ಎಣ್ಣೆ ಅದು ಅಷ್ಟೇ ಹೇಳಿದ್ರೆ, ಎಣ್ಣೆ ಆಟ ತಂದು ಹಾಕಿದ್ರೆ ನಿಮ್ಗೆ ಕಂಟ್ರೋಲ್ ಆಗಿಲ್ಲ. ಈ ಥರ ಇಂಜೆಕ್ಷನ್ ಮಾಡಿ ಆಮೇಲೆ ಎಣ್ಣೆ ಹಾಕಿದೆ ಅಂದ್ರೆ ಒಂದಿಟ್ಟು ಕಂಟ್ರೋಲ್ ಮಾಡ್ತಾ ನೋಡಿರಿ ಸ್ನೇಹಿತರೆ. ರೋಗಗಳನ್ನಾಗಲಿ ಯಾವ್ದು ರೋಗ ಬರಲಾರ್ದಂಗೆ ಕುರಿಗೆ ತಡೆಗಟ್ತಾವೆ ಸ್ನೇಹಿತರೆ. ET ಇಂಜೆಕ್ಷನ್ ಮಾಡೋದ್ರಿಂದ ಭಾಳ ಒಳ್ಳೆ ಕೆಲಸ ಐತೆ ಸ್ನೇಹಿತರೆ. ಕುರಿ 2 ಸಲ ನೀರು ಕುಡ್ತೇವೆ ಬೇಯಿಸಿ. ನಾವು ಇಷ್ಟು ದಿನ ಮಾಡಿದ್ದಿಲ್ಲ, ETದು ಗೊತ್ತಿದ್ದಿಲ್ಲ ಸ್ನೇಹಿತರೆ. ಈಗ ನೋಡಿದ್ವಲ್ಲ,
ಈಟಿ ಇಂಜೆಕ್ಷನ್ ಮಾತ್ರ ಭಾರಿ ಕೆಲಸ ಮಾಡುತ್ತೆ ನೋಡ್ರಿ ಸ್ನೇಹಿತರೆ. ಯಾವುದೇ ರೋಗ ಬರಲಾರ್ದಂಗೆ ತಡೆಗಟ್ತೈತೆ ನೋಡ್ರಿ ಸ್ನೇಹಿತರೆ. PPR ಆಗಲಿ ಇಂಥ ಯಾವ ರೋಗ ಬರೋಲ್ಲ ಸ್ನೇಹಿತರೆ. ಇದಕ್ಕೆ ಡೆಮ್ಮಿ ರೋಗ ಇಂಥದ್ದೆಲ್ಲ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ. ಆಮೇಲೆ ಸಿಡಿಬೇನಿ, ಎಗರಾಡಿ ಸೊತ್ತಕೋಲ ಅಂಥದಕ್ಕೂ ಕಂಟ್ರೋಲ್ ಮಾಡ್ತೈತಿ. ಈಟಿ ಇಂಜೆಕ್ಷನ್ ಭಾರಿ ಸ್ಟ್ರಾಂಗ್ ಐತಿ. ಇದನ್ನು ಮಾಡ್ಕೊಂಡು ಆ ಎಣ್ಣೆ ಹಾಕಿದ್ವಿ. ಎಣ್ಣೆ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಈಗ ಈಟಿ ಇಂಜೆಕ್ಷನ್ ಬಗ್ಗೆ ಮಾಹಿತಿ ಕೊಡಲ್ಲ ಇತ್ತು ಅಷ್ಟೇ ಥರ ನೋಡಿರಿ. ನೀವು ಇದೇ ಥರ ಮಾಡ್ಕೇರಿ, ಹಂಗಾರೆ ನಿಮ್ಮ ಕುರಿಗೆ ಏನಾಗಲ್ಲ, ಮರಿಗೆ ಏನಾಗಲ್ಲ, ಮೇಕೆ ಆಗಲಿ ಕುರಿಗೆ ಆಗಲಿ ಎಲ್ಲದಕ್ಕೂ ಬರುತ್ತೆ ನೋಡಿರಿ ಸ್ನೇಹಿತರೆ. ಈಟಿ ಇಂಜೆಕ್ಷನ್ ವರ್ಷದಾಗ 2 ಸಲ ಮಾಡಲೇಬೇಕು. ಇದನ್ನು ಜನವರಿ ತಿಂಗಳದಾಗ ಒಂದು ಸಲ, ಆಮೇಲೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಒಟ್ಟ ಕಂಡೀಷನಾಗಿ ಎಣ್ಣೆ ಮಾಡ್ಬೇಕು ನೋಡಿರಿ ಸ್ನೇಹಿತರೆ. ಮಾಡ್ಕೋಬೇಕು. ನಿಮ್ಮ ಕುರಿ ಆರಾಮಿರ್ತಾವೆ, ಯಾವ ರೋಗ ಬರೋಲ್ಲ ಸ್ನೇಹಿತರೆ. ಇಲ್ಲೈತೆ ನೋಡಿರಿ ಸ್ನೇಹಿತರೆ ಕ್ಯಾಲ್ಸಿಯಂ ಟಾನಿಕ್ ಇದು ಹಾಕಿದ್ರಿಂದ ಕುರಿ ಮಾತ್ರ ಬಲು ಮೇಯ್ತಾವ. ಲಿಕ್ವಿಡ್ ಸಪ್ಲಿಮೆಂಟ್ ಇಸ್ ಕ್ಯಾಲ್ಸಿಯಂ ಅಂತಂದು ಹೇಳಿ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ, ನೋಡ್ಬೋದು ನೀವು. ಆಮೇಲೆ ಫಾಸ್ಫರಸ್, ವಿಟಮಿನ್ ಡಿ, ವಿಟಮಿನ್ ಬಿ, ಪ್ರೋಟೀನ್ ಅಂತಂದು ಹೇಳಿ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ. ತವಲ ಅಂಥದಕ್ಕೆ ಮರಿ ಕಾಲು ಈಗ ಕಟ್ಟಾಗಿದ್ದದ್ದು ಮರಿ ಕಾಲು ಸೊಟ್ಟಾಗಿತ್ತವಲ್ಲ ಸ್ನೇಹಿತರೆ, ಅಂಥದಕ್ಕೆ ಒಂದಿಟ್ಟು ಇದನ್ನ ಹಾಕ್ತಂದ್ರೆ ಕಾಲು ಸೀದಾಕ ನೋಡಿರಿ ಸ್ನೇಹಿತರೆ. ಕ್ಯಾಲ್ಸಿಯಂ ಕಮ್ಮಿಯಾಗಿ ಕಾಲು ಸೊಟ್ಟಾಕೋ ಸ್ನೇಹಿತರೆ. ಹಂಗಾಗಿ ಇಂಥ ಎಣ್ಣೆ ಬಳಸೋದ್ರಿಂದ ಒಂದಿಟ್ಟು ಆರಾಮಾಕವಂಥವು. ಕ್ಯಾಲ್ಸಿಯಂ ನೋಡಿರಿ ಸ್ನೇಹಿತರೆ 36,085 mg ಐತಿ. ಫಾಸ್ಫರಸ್ ನೋಡಿ ಸ್ನೇಹಿತರೆ 1842 mg ಐತಿ ನೋಡಿರಿ ಸ್ನೇಹಿತರೆ. ವಿಟಮಿನ್ ಡಿ 50,000 ml ಇದ್ದಂಗೆ ಐತಿ ನೋಡಿರಿ ಸ್ನೇಹಿತರೆ. ವಿಟಮಿನ್ ಬಿ 400 mg, ಪ್ರೋಟೀನ್ 2 mg. ಎಣ್ಣೆ ಮಾತ್ರ ಭಾರಿ ಕೆಲಸ ಮಾಡ್ತೈತಿ. ಕಾಲ್ಡ ಕಡ್ಡಿ ನೀರು ಕುಡಿಯೋಕ್ಕನಂಗೆ ಐತಿ. ಕುರಿ ಭಾರಿ ಮಸ್ತ್ ನೀರು ಕುಡಿತೀವಿ ಅದಕ್ಕೆ. ಎಣ್ಣೆಗೆ ಮಾತ್ರ ಅಕ್ಷಲ್ ಗೋಲ್ಡ್ ಅಂತ ಐತಿ ನೋಡಿರಿ ಸ್ನೇಹಿತರೆ. ಚೈಲ್ಟೆಡ್ ಅಂತಂದೇಳಿ ಕನ್ನಡ, ಇಂಗ್ಲೀಷ್ ಇಂಥದ್ದೆಲ್ಲ ಕೊಟ್ಟಿದ್ದಾರೆ. ನೀವೇನಾರು ತಂದು ಹಾಕೋರಿದ್ರೆ ಹಾಕ್ರಿ. ಇದು ರೇಟ್ ಏನೈತಪ್ಪ ಅಂದ್ರೆ 551 ರೂಪಾಯಿ ಐತಿ MRP. ನೋಡ್ಬೋದು ನೀವು. ಈ ಥರ ಅಂತ ಐತಿ ನೋಡಿರಿ ಸ್ನೇಹಿತರೆ. ಇವೆರಡು ಎಣ್ಣೆನ ಮಿಕ್ಸ್ ಮಾಡಿ ಹಾಕಿದ್ವಿ ನೋಡಿರಿ ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಮತ್ತು ಇದೊಂದು ಅಂತಂದೇಳಿ. ನೋಡಿರಿ ಇದೊಂದು, ಆಮೇಲೆ ಇದೊಂದು ಎಣ್ಣೆನ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀವಿ. ಇದು 2 ಲೀಟ್ರದ್ದು ಐತಿ ನೋಡಿರಿ ಸ್ನೇಹಿತರೆ. 2 ಲೀಟ್ರ್ ಎಣ್ಣೆ ಇದೇನೈತಿ 250 ml ಐತಿ ನೋಡಿರಿ ಸ್ನೇಹಿತರೆ. 250 ml 1 ಲೀಟ್ರಿನಕ ಎಷ್ಟು ಕಲಿಸ್ಬೇಕಪ್ಪ ಅಂದ್ರೆ ಒಂದು ಅರ್ಧ ಕಲಿಸ್ಬೇಕು ನೋಡಿರಿ ಸ್ನೇಹಿತರೆ. ಅರ್ಧ ಕಲಿಸಿಂದ್ರೆ ಕುರಿ ಭಾರಿ ನೆಲಗಡಿ ಮೇಯ್ತೇವೆ, ನೀರು ಕುಡಿತೇವೆ, ಇಂಥದಕ್ಕೆಲ್ಲ ಕೆಲಸ ಮಾಡ್ತೇವೆ. ಇಲ್ಲಿ ನೋಡ್ಬೋದು ನೀವು ವಿಟಮಿನ್ ಎ ಎಷ್ಟು ಕೊಟ್ಟಾರೆ ನೋಡಿರಿ, 120 ಕೊಟ್ಟಿದ್ದಾರೆ. ವಿಟಮಿನ್ D3 80 ಕೊಟ್ಟಿದ್ದಾರೆ, 80 ಅಂತ ಕೊಟ್ಟಿದ್ದಾರೆ ನೋಡಿರಿ ಸ್ನೇಹಿತರೆ. ವಿಟಮಿನ್ ಎ 50 mg, ವಿಟಮಿನ್ ಬಿ 12 50 mg, ವಿಟಮಿನ್ ಎ ಪ್ರೋಟೀನ್ 101.5 mg ಅಂತ ಐತಿ ನೋಡಿರಿ ಸ್ನೇಹಿತರೆ. ವಿಟಮಿನ್ ಸಿ 100 mg. ಈ ಥರ ಎಲ್ಲ ಕೊಟ್ಟಾರೆ. ಇದು ಭಾರಿ ಕೆಲಸ ಮಾಡ್ತೈತೆ ನೋಡಿರಿ ಸ್ನೇಹಿತರೆ. ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಮಾತ್ರ ಕುರಿಗಳಿಗೆ ಭಾರಿ ಕಂಡ ಬರ್ತೈತಿ, ಮೈ ಹಿಡಿತೇವೆ, ಕುರಿ ಸಾಪ್ ಬರ್ತಾವೆ, ಶೈನಿಂಗ್ ಬರ್ತಾವೆ, ಎಲ್ಲ ಕೆಲಸ ಮಾಡ್ತೈತಿ. ಎಣ್ಣೆ ಮಾತ್ರ ನೀವು ಯಾರು ಈ ಬ್ಯಾಸಿಗೆ ದಿನಕ್ಕೆ ಹಾಕ್ಬೇಕಂತಂದ್ರೆ ಬ್ಯಾಸಿಗೆ ದಿನಕ್ಕೆ ಮೇನ್ ಹಾಕುವ ಕ್ಯಾಲ್ಸಿಯಂ ಟಾನಿಕ್ ನೋಡಿರಿ ಸ್ನೇಹಿತರೆ. ಇದು ಈಟಿ ಎಣ್ಣೆ ಮಾಡಿ ಈ ಎಣ್ಣೆ ಹಾಕಿದ್ದೀವಿ ನಾವು. ಭಾರಿ ಕೆಲಸ ಮಾಡೈತಿ. ಕುರಿ ಮತ್ತು ಮೇಕೆ, ದನ, ಎಮ್ಮೆಗಳಿಗೆ ಬಳಸಬಹುದು. ಇಲ್ಲಿ ನೋಡಿರಿ ಇದನ್ನು ಕೋಳಿ ಮತ್ತು ಮೇಕೆ, ಕುರಿಗೆ ಕೊಟ್ಟಿದ್ದಾರೆ. ಎಣ್ಣೆ ಯಾವ ಥರ ಐತಿ ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ. ನೋಡಿರಿ ಎಣ್ಣೆ ಅಂತ ನಮ್ಮ ಕುರಿಗೆ ಹಾಕಿದ್ವಿ. ಕುರಿನೂ ಭಾರಿ ಮೇಯ್ತೇವನ್ನ ತೋರಿಸಿದ್ದೀನಿ ನಿಮ್ಗೆ. ನೋಡಿರಿ ಈ ಥರ ಅಂತ ಐತಿ. ಎಣ್ಣೆ ಬಗ್ಗೆ ಏನು ಮೋಸ ಇಲ್ಲ ಸ್ನೇಹಿತರೆ. ನೀವು ತಂದು ಯೂಸ್ ಮಾಡೋರಿದ್ರೆ ಯೂಸ್ ಮಾಡಿರಿ, ಭಾರಿ ಕೆಲಸ ಮಾಡ್ತೈತಿ. ಎಣ್ಣೆ ಮಾತ್ರ ಎಲ್ಲ ಥರದ ಕೆಲಸ ಮಾಡ್ತಾರೆ. ರಕ್ತನಾಳಿಗೆ ಕೆಲಸ ಮಾಡ್ತೈತೆ. ಆಮೇಲೆ ನರ ವೀಕ್ ಆಗಿತ್ತಂದ್ರೆ ಶಕ್ತಿ ಇಲ್ದಂಗೆ ಆಗಿರ್ತಲ್ಲ ಕುರಿ, ಅಂಥ ಕುರಿಗಳಿಗೆ ಭಾರಿ ಕೆಲಸ ಮಾಡ್ತೈತಿ. ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತೈತೆ ಸ್ನೇಹಿತರೆ ಎಣ್ಣೆ. ಇವೆರಡು ಹಾಕೋದ್ರಿಂದ ಅಂಥ ಕೆಲಸ ಮಾಡ್ತಾವೆ ಎಣ್ಣೆಗಳು ಮಾತ್ರ. ನೋಡಿರಿ ಆದಷ್ಟು ತಂದು ಹಾಕೋರಿದ್ರೆ ಬ್ಯಾಸಿಗೆ ದಿನದಾಗ ಮೇನ್ ಬಳಸುವ ಕ್ಯಾಲ್ಸಿಯಂ ಟಾನಿಕ್ ನೋಡಿರಿ ಸ್ನೇಹಿತರೆ. ಇದು ಇಲ್ಲಿ ಕೊಟ್ಟಾರ ನೋಡ್ಬೋದು ನೋಡಿರಿ ಸ್ನೇಹಿತರೆ. ಇವು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಬ್ಯಾಸಿಗೆ ದಿನಕ್ಕೆ ಹಾಕೋರಿತ್ತಂದ್ರೆ ಎಣ್ಣೆನ ಹಾಕ್ರಿ. ಕಾಲ್ಡ ಕಡ್ಡಿ ನುರುಗು ಇಂಥದ್ದು ಏನಿತ್ತಂದ್ರೆ ಕಡ್ಕೊಂಡು ತಿಂತ ನೋಡಿರಿ ಸ್ನೇಹಿತರೆ. ಕುರಿ ಮಾತ್ರ ಬಲು ಮೇಯ್ತಾವ ನೋಡಿರಿ. ಆದಷ್ಟು ತಂದು ಹಾಕೋರಿದ್ರೆ ಹಾಕ್ರಿ. ಎಣ್ಣೆ ಯಾವ ಥರ ಇರ್ತೈತಪ್ಪ ಅಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿರಿ ಒಂದು ನಮೂನಿ ಈ ಕಲರ್ ಇರ್ತೈತೆ ಎಣ್ಣೆ ನೋಡಿರಿ. ಇದು ಯಾವ ಥರ ಐತಪ್ಪ ಅಂದ್ರೆ ಕಲರ್ ಹಾಕಿ ನೋಡಿರಿ. 2 ಎಣ್ಣೆನ ಈ ಥರ ಮಿಕ್ಸ್ ಮಾಡಿ ಹಾಕ್ಬೇಕು ನೋಡಿರಿ ಸ್ನೇಹಿತರೆ. ನೋಡಿರಿ 2 ಮಿಕ್ಸ್ ಮಾಡಿದ್ರೆ ಈ ಥರ ಹಾಕೋ ನೋಡಿರಿ ಸ್ನೇಹಿತರೆ. ಈ ಥರ ಮಾಡಿ
ನಿಮ್ಮ ಕುರಿಗೆ 2 ಲೀಟರ್ ಬಾಟ್ಲಿಗೆ ಅರ್ಧ ಹಾಕಿ ನೋಡ್ರಿ ಸ್ನೇಹಿತರೆ. 100 ml ಹಾಕಬೇಕು ಅಂದ್ರೆ 110 ml ಹಾಕ್ರಿ. ಬಾಟ್ಲಿ ಪೂರ್ತಿ ಹಾಕ್ಬೋದು. 250 ml ಇಟ್ಟಿರ್ತಿದ್ದಲ್ಲ 100 ಕುರಿ ಅದಾವ 110 ml ಅಥವಾ 110 ml ಎಷ್ಟು ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಒಂದೊಂದು ಜೇನುತುಪ್ಪದಂಗೆ ಐತಿ ಇದು. ಈಗ ಹಾಕಿದ್ದು ಎಣ್ಣೆ ಈ ಥರ ಮಿಕ್ಸ್ ಮಾಡಿ 2 ಕಲ್ಕಂದ ಮೇಲೆ ಕುರಿಗಳಿಗೆ ಯೂಸ್ ಮಾಡಿರಿ. ಹಂಗಾರ ನಿಮ್ಮ ಕುರಿಗೆ ಒಂದಡಿ ಎಣ್ಣೆ ತಗೊಂತೈತಿ ನೋಡ್ರಿ ಸ್ನೇಹಿತರೆ. ಇದು ಒಂದು ಕುರಿಗೆ 10 ml ಅಥವಾ 15 ml ತನಕ ಹಾಕ್ಬೋದು. ಕುರಿ ಬಾಡಿ ವೇಟ್ ತಕ್ಕಂಗೆ ಹಾಕ್ಬೇಕು ನೋಡ್ರಿ ಸ್ನೇಹಿತರೆ. ಮರಿಗಳಿಗೆ 5 ml ಇಂದ 8 ml ತನಕ ಹಾಕ್ಬೋದು ನೋಡ್ರಿ ಸ್ನೇಹಿತರೆ. ಬಾಡಿ ವೇಟ್ ತಕ್ಕಂಗೆ ಹಾಕ್ಬೇಕು. ಅವಕ್ಕನ ಒಂದು ಕಳ್ಳಿಗತಿ ಅಂದು ಕುರಿ ಹೊಟ್ಟಿ ಸಂಗಟಟ್ಟು ಕುರಿ ಮೇಸ್ತೈತಿ, ಸಾಪನ್ನು ಬರ್ತೈತಿ, ಎಲ್ಲ ಹಾಕೈತಿ ನೋಡ್ರಿ ಸ್ನೇಹಿತರೆ. ಈ ಥರ ಆಗ್ಬೇಕು ಎಣ್ಣೆ. ನಮ್ಮ ಕುರಿಗೆ ಯಾರೇ ಹಾಕಿಬಿಟ್ಟಿವಿ. ಹಾಕಿದಕ್ಕಾಗಲಿ ಈಗ ವಿಡಿಯೋ ಮಾಡಕ್ಕಂತ ಕೆಲಸ ಮಾಡಿದಕ್ಕಾಗಿ, ಇಲ್ಲಾಂದ್ರೆ ಹಾಕೋದನ್ನು ತೋರಿಸ್ತಿದ್ದು ನಿಮ್ಗೆ. ಹಾಕಿ ಕೆಲಸ ಮಾಡಿಂದ ವಿಡಿಯೋ ಮಾಡಕ್ಕಂತೀವಿ ನೋಡ್ರಿ ಸ್ನೇಹಿತರೆ. ನೀವು ಯಾರು ಯೂಸ್ ಮಾಡಿರ್ತಂದ್ರೆ ಯೂಸ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.